ಬೆಳಕಿನ ವಿಜಯವನ್ನು ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದನ್ನು ಸೂಚಿಸಲ್ಪಡುವ ಬೆಳಕಿನ ಹಬ್ಬವೇ ದೀಪಾವಳಿ. ಆಚರಿಸಲು ಸ್ವಲ್ಪ ತಡವಾದರೂ ಬಹಳ ವಿಜೃಂಭಣೆಯಿಂದ ಈ ಬೆಳಕಿನ ಹಬ್ಬವನ್ನು ಆಚರಿಸಲು ಲಯನ್ಸ್ ಕ್ಲಬ್ ಹಂಗ್ಲೂರ್ ಕ್ಲಬ್ ಬಹಳ ಉತ್ಸಾಹದಿಂದ ಕಾತುರದಿಂದ ಕಾಯುತ್ತಿರುವ ಈ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ಆಹ್ವಾನಿತರಿಗೂ, ಬಂಧು ಮಿತ್ರರಿಗೂ, ಎಲ್ಲ ಲಯನ್ಸ್ ಕ್ಲಬ್ ಸದಸ್ಯರಿಗೂ, ಪ್ರೀತಿಯ ಮಕ್ಕಳಿಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರುತ್ತಾ ಲಯನ್ಸ್ ಕ್ಲಬ್ ಹಂಗ್ಲೂರ್ ಝೋನ್ 2 ರೀಜನ್ 5 ಡಿಸ್ಟ್ರಿಕ್ಟ್ 317Cಯ ಸಾಮಾನ್ಯ ಸಭೆಯೊಂದಿಗೆ ದೀಪಾವಳಿಯ ಈ ಸಂಭ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕತ್ತಲೆಯ ಮೇಲೆ ಬೆಳಕಿನ ವಿಜಯ, ಅಂತೆಯೇ ಕೆಟ್ಟದರ ಮೇಲೆ ಒಳ್ಳೆತನದ ವಿಜಯ ಎಂಬ ಸಂದೇಶದೊಂದಿಗೆ ತನ್ನ ನೃತ್ಯದ ಮೂಲಕ ನಿಮ್ಮ ಮುಂದೆ ಕುಮಾರಿ ನವಿಕಾ ಶೆಟ್ಟಿ. ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि वर्षरते भुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय जप्य जये जय शब्द परस्तुति तत्पर विश्वनुते भण बण भिञ्जिमि भृङ्कृत नूपुर सिञ्जित मोहित भूतपते नटित नटार्ध नटी नटनायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते. ಲಯನ್ಸ್ ಕ್ಲಬ್ ಹಂಗ್ಲೂರ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ರೋವನ್ ಡಿಕೋಸ್ಟಾ, ಸೆಕ್ರೆಟರಿ ಲಯನ್ ಮ್ಯಾಥ್ಯೂ ಜೋಸೆಫ್, ಟ್ರೆಜರರ್ ಲಯನ್ ಪುನೀತ್ ಶೆಟ್ಟಿ ಇವರು ಈ ಸುಂದರ ವೇದಿಕೆಯ ಮೇಲಿನ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ದೀಪಾವಳಿಯ ಶುಭ ಸಮಾರಂಭದಲ್ಲಿ ಈ ದಿನದ ಮುಖ್ಯ ಅತಿಥಿ ಲಯನ್ ಸಪ್ನ ಸುರೇಶ್, ಫಸ್ಟ್ ವಿಡಿಜಿ ಇವರು ಕೂಡ ವೇದಿಕೆಯ ಮೇಲಿನ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಇಂದಿನ ಮುಖ್ಯ ಅತಿಥಿಯನ್ನು ವೇದಿಕೆಯ ಮೇಲೆ ಸ್ವಾಗತಿಸೋಣ.
ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದ ಲಯನ್ ಅರುಣ್ ಕುಮಾರ್ ಹೆಗ್ಡೆ, ಡಿಸ್ಟ್ರಿಕ್ಟ್ ಅಂಬಾಸಿಡರ್, ತಾವು ಕೂಡ ವೇದಿಕೆಯ ಮೇಲಿನ ಆಸನವನ್ನು ಅಲಂಕರಿಸುವುದು. ಹಾಗೆಯೇ ಲಯನ್ ಎಚ್ ಬಾಲಕೃಷ್ಣ ಶೆಟ್ಟಿ, ಝೋನ್ ಚೇರ್ಪರ್ಸನ್, ಇವರು ಕೂಡ ವೇದಿಕೆಯ ಮೇಲಿನ ತಮ್ಮ ಆಸನವನ್ನು ಅಲಂಕರಿಸುವುದು. ಹಾಗೆಯೇ ಲಯನ್ ರಜತ್ ಕುಮಾರ್ ಶೆಟ್ಟಿ, ಡಿಸ್ಟ್ರಿಕ್ಟ್ ಕಲ್ಚರಲ್ ಕೋಆರ್ಡಿನೇಟರ್, ನೀವು ಕೂಡ ನಿಮ್ಮ ಆಸನವನ್ನು ವೇದಿಕೆಯ ಮೇಲೆ ತಮ್ಮ ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. I, Lion Rowan DeCosta, President of Lions Club Hangaluru, meeting call to order. ಥ್ಯಾಂಕ್ ಯು ಸರ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಮಯ ಜೀವನಕ್ಕೆ ಈ ದೀಪಾವಳಿಯು ನಮ್ಮ ಜೀವನದಲ್ಲಿ ಬೆಳಕನ್ನು ತರಲಿ. ಅಂಧಕಾರವು ಪ್ರತಿಯೊಬ್ಬರ ಮನೆಯಿಂದ ದೂರಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಲಯನ್ಸ್ ಕ್ಲಬ್ ಎಲ್ಲ ಮಹಿಳಾ ಮಣಿಯರು ಬೆಳಗಿದ ದೀಪದೊಂದಿಗೆ ಮುಂದೆ ಬಂದು ದೀಪಾವಳಿಯ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಲು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇಂದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಲಯನ್ ಸಪ್ನ ಸುರೇಶ್ ರವರು ದೀಪಾವಳಿಯ ಈ ಜ್ಯೋತಿಯೊಂದಿಗೆ ಇಂದಿನ ಈ ಜ್ಯೋತಿ ಬೆಳಗ್ಗೆಯ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. असतोमा सद्गमय, तमसोमा ज्योतिर्गमय, मृत्योर्मामृतं गमय. ॐ शान्ति शान्ति शान्ति. असतोमा सद्गमय, तमसोमा ज्योतिर्गमय, मृत्योर्मामृतं गमय. ॐ शान्ति शान्ति शान्ति. Salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibility of a good citizen. Its history written in letters of gold inspires us to put in a good work for the fair name of our country. We declare our unfinishing loyalty to our national flag and maintain that its course shall be our course, and that each individual amongst us shall make genuine efforts to add to its luster and glory and make it fly proudly aloft in the committee of nations. Thank you. ಗುಣಮಟ್ಟದ ಸೇವೆಗಾಗಿ ಶ್ರೇಯಸ್ಸನ್ನು ಸಂಪಾದಿಸುವುದಕ್ಕೆ ಅರ್ಹತೆ ಗಳಿಸುವಷ್ಟರ ಮಟ್ಟಿಗೆ ಪರಿಶ್ರಮ ಪೂರ್ವಕ ದುಡಿಮೆಯಿಂದ ನನ್ನ ವೃತ್ತಿಯಲ್ಲಿ ಅದರ ಪರಮ ಪಾವಿತ್ರ್ಯದಲ್ಲಿ ವಿಶ್ವಾಸ ಪ್ರದರ್ಶಿಸುವೆ. ಯಶಸ್ಸಿನಲ್ಲಿ ಹಾಗೂ ಆ ಮೂಲಕ ಸಲ್ಲಬೇಕಾದ ಲಾಭದಲ್ಲಿ ನನ್ನ ನ್ಯಾಯಸಮ್ಮತ ಪಾಲನ್ನು ಕೋರುವೆ. ಆದರೆ ಅನುಚಿತ ಪ್ರಯೋಜನ ಇಲ್ಲವೇ ಪ್ರಶ್ನಾರ್ಹ ಕೃತಿಗಳಿಂದಾಗಿ ಆತ್ಮ ಪ್ರತಿಷ್ಠೆಯನ್ನು ಬಲಿಕೊಟ್ಟು ಯಶಸ್ಸನ್ನಾಗಲಿ ಲಾಭವನ್ನಾಗಲಿ ಬಯಸಲಾರೆ. ನನ್ನ ಉದ್ಯೋಗ ವ್ಯವಹಾರಗಳ ಅಭಿವೃದ್ಧಿಗಾಗಿ ಇನ್ನೊಬ್ಬರ ಉದ್ಯೋಗ ವ್ಯವಹಾರ ಕೆಡಿಸುವ ಅವಶ್ಯಕತೆ ಇಲ್ಲ ಎಂಬುದನ್ನು ಮರೆಯದೆ ಪರಿಪಾಲಿಸುವೆ. ನನ್ನ ನಿಷ್ಠೆ ಗ್ರಾಹಕರಿಗೆ ಮೀಸಲು ಆತ್ಮಸಾಕ್ಷಿಯಾಗಿ ನಡೆದುಕೊಳ್ಳುವೆ. ನನ್ನ ಸ್ಥಾನಮಾನದ ಯೋಗ್ಯತೆ ಇಲ್ಲವೇ ನೈತಿಕ ನಿಲುವಿನ ಬಗ್ಗೆ ಹಾಗೂ ನನ್ನ ಸಹವರ್ತಿಯ ವಿಷಯದಲ್ಲಿ ನನ್ನ ನಡತೆ ಕುರಿತು ಅನುಮಾನ ಉದ್ಭವಿಸಿದಾಗ ಆತ್ಮ ಪರಿಶೋಧನೆಯ ಮೂಲಕ ಅದನ್ನು ಪರಿಹರಿಸಿಕೊಳ್ಳುವೆ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಇವತ್ತಿನ ಈ ದೀಪಾವಳಿ ಹಾಗೂ ರೆಗ್ಯುಲರ್ ಮೀಟಿಂಗ್ನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಲಯನ್ಸ್ 317Cನ ಪ್ರಥಮ ಜಿಲ್ಲಾ ಉಪಗವರ್ನರಾದ ಲಯನ್ ಸಪ್ನ ಸುರೇಶ್ ಮೇಡಮ್ನವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಲಯನ್ ರಮೇಶ್ ಶೆಟ್ಟಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಮನವಿ. ಹಾಗೆ ನಮ್ಮ ಕ್ಲಬ್ಬಿಗೆ ತುಂಬ ಸಲಹೆ ಸೂಚನೆಯನ್ನು ಕೊಡುವ
ನಮಗೆ ಹಿರಿಯರೇ ಆದ ನಮ್ಮ ಅರುಣ್ ಕುಮಾರ್ ಹೆಗಡೆಯವರು ಲಯನ್ಸ್ ಡಿಸ್ಟಿಕ್ ಅಂಬಾಸಿಡರ್, ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ಸರ್. ಇವರಿಗೆ ಲಯನ್ ಹಂಸರಾಜ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಲು ಮನವಿ. ಹಾಗೆ ವೇದಿಕೆ ಮೇಲಿರುವ ಇನ್ನೊಬ್ಬ ಮುಖ್ಯ ಅತಿಥಿ ನಮ್ಮ ಕ್ಲಬ್ಬಿನವರ ಹಿರಿಯರಾದ ಹಾಗೂ ನಮಗೆ ಈ ಕ್ಲಬ್ ಈ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ತುಂಬ ಸಹಕಾರ ಕೊಡ್ತಿರುವ ಝೋನ್ ಚೇರ್ಪರ್ಸನ್ ಆದ ಲಯನ್ ಎಚ್ ಬಾಲಕೃಷ್ಣ ಶೆಟ್ಟಿ ಸರ್, ತಮಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಲಯನ್ ಸೀತಾರಾಮ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸರು. ಹಾಗೆ ನಮ್ಮ ಕ್ಲಬ್ಬಿನವರೇ ಆದ ಲಯನ್ ರಜತ್ ಕುಮಾರ್ ಹೆಗಡೆ, ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಈ ವರ್ಷ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಒಟ್ಟಿಗೆ ಸಾಥ್ ಕೊಟ್ಟು, ಹಾಗೆ ಅವರು 317C ಡಿಸ್ಟಿಕ್ 317Cನ ಡಿಸ್ಟಿಕ್ ಕಲ್ಚರಲ್ ಚೀಫ್ ಕೋಆರ್ಡಿನೇಟರ್ ಆಗಿರುತ್ತಾರೆ. ಅವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಲಯನ್ ಶಾಂತಿ ಬರಟ್ಟು ಪುಷ್ಪವನ್ನು ನೀಡಿ ಸ್ವಾಗತಿಸಲು ಮನವಿ. ಹಾಗೆ ನಮ್ಮ ಕ್ಲಬ್ಬಿನ ಸೆಕ್ರೆಟರಿ ಆದ ಲಯನ್ ಮ್ಯಾಥ್ಯೂ ಜೋಸೆಫ್ ಸರ್, ತಮಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಟ್ರೆಜರರ್ ಆದ ಪುನೀತ್ ಶೆಟ್ಟಿ, ತಮಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಬಂದಂಥ ಎಲ್ಲ ಲಯನ್ಸ್ ಕ್ಲಬ್ ಮಂಗಳೂರಿನ ಸರ್ವ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಬಂದಂಥ ನಮ್ಮ ಅತಿಥಿಗಳಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವಿಶೇಷ ಸ್ವಾಗತವನ್ನು ನಾನು ECR ಕಾಲೇಜ್ ಮಕ್ಕಳಿಗೆ ಬಯಸ್ತೇನೆ. ಅವರು ಈ ಸತಿ ನಮಗೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇಲ್ಲಿ ಮಾಡಲಿಕ್ಕೆ ಅವರ ಆಡಳಿತ ಮಂಡಳಿಯವರಿಗೂ ನಾನು ಸ್ವಾಗತವನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲರನ್ನು ಸ್ವಾಗತಿಸಿದ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಕ್ಲಬ್ಬಿನ ಅಧ್ಯಕ್ಷನಾದ ಲಯನ್ ರೋಹನ್ ಡಿಕೋಸ್ಟ್ ಅವರೇ, ಇಂದಿನ ಮುಖ್ಯ ಅತಿಥಿಯಾದ ಫಸ್ಟ್ VDG ಲಯನ್ ಸ್ವಪ್ನ ಸುರೇಶ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಲಯನ್ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಆಸೀನರಾಗಿರುವ ಎಲ್ಲ ಗಣ್ಯರೇ, ದಿನಾಂಕ 15/9/24ರಂದು ಇಂಜಿನಿಯರ್ಸ್ ಡೇ ನಿಮಿತ್ತ ಇಂಜಿನಿಯರ್ ಸಿ ವಿಜಯಕುಮಾರ್ ಶೆಟ್ಟರನ್ನು ಸನ್ಮಾನಿಸಲಾಯಿತು. ಸಂಜೆ ಜೋನ್ ಸೋಷಲ್ ನಿಮಿತ್ತ ಸೇವಾ ಚಟುವಟಿಕೆ ಅಂಗವಾಗಿ ನಮ್ಮ ಕ್ಲಬ್ಬಿನಿಂದ ಸರ್ಕಾರಿ ಪ್ರೌಢಶಾಲೆ ಬಸರೂರು ಇಲ್ಲಿನ 60 ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರವನ್ನು ಒದಗಿಸಲು ಧನ ಸಹಾಯ ₹30,000 ನೀಡಲಾಯಿತು. ಜಡ್ಕಲ್ ನಿವಾಸಿ ಶ್ರೀಮತಿ ಜಾಸ್ಮಿನ್ ಜೋಸೆಫ್ ಎಂಬ ಮಹಿಳೆಗೆ ಚಿಕಿತ್ಸೆ ಸಲುವಾಗಿ ₹10,000 ಧನ ಸಹಾಯ ನೀಡಲಾಯಿತು. ದಿನಾಂಕ 16/9/24ರಂದು ಇಂಜಿನಿಯರ್ ಹಾಗೂ ಲೇಖಕರು ಆದ MS ಶೆಟ್ಟಿ ಅವರನ್ನು ಕೋಟೇಶ್ವರ ಸ್ವಗೃಹದಲ್ಲಿ ಹೋಗಿ ಸನ್ಮಾನಿಸಲಾಯಿತು. 1/10/24ರಂದು ಬೆಳಿಗ್ಗೆ 9 ಗಂಟೆಗೆ ECR ಕಾಲೇಜಿನ 35 NSS ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಹಾಗೂ ಕುಂದಾಪುರ ಪುರಸಭೆಯ ಸಹಯೋಗದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಬಸರೂರು ಮುರುಕೈಯಲ್ಲಿ ಹಮ್ಮಿಕೊಳ್ಳಲಾಯಿತು. ದಿನಾಂಕ 2/10/24ರಂದು ಗಾಂಧಿ ಜಯಂತಿ ನಿಮಿತ್ತ ತಲ್ಲೂರಿನ ವಿಶೇಷ ಚೇತನ ಶಾಲಾ ಮಕ್ಕಳಿಗೆ ಹಣ್ಣು ಹಂಪಲನ್ನು ನೀಡಲಾಯಿತು. ಲಯನ್ಸ್ ಕ್ಲಬ್ ಸದಸ್ಯರು ಮತ್ತು ಸುನ್ನಾರಿ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಜಂಟಿಯಾಗಿ ಕೋಡಿಯಲ್ಲಿ ಬೃಹತ್ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದಿನಾಂಕ 13/10/24ರಂದು ನಮ್ಮ ಕ್ಲಬ್ಬಿನಿಂದ ಹೊಸ ಕ್ಲಬ್ಬನ್ನು ಸ್ಥಾಪನೆ ಮಾಡಲಾಯಿತು. ಕ್ಲಬ್ಬಿನ ಹೆಸರು ಲಯನ್ಸ್ ಕ್ಲಬ್ ಕುಂದಾಪುರ ವೇಡ್ ಝೋನ್. ಈ ಕಾರ್ಯಕ್ರಮವು ಆಶೀರ್ವಾದ ಹಾಲ್ನಲ್ಲಿ ನಡೆಯಿತು. ಈ ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮವನ್ನು ಲಯನ್ NM ಹೆಗಡೆ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ನೆರವೇರಿಸಿಕೊಟ್ಟರು. ಈ ಕ್ಲಬ್ಬಿಗೆ 29 ಹೊಸ ಸದಸ್ಯರನ್ನು ಸೇರ್ಪಡೆಗೊಂಡಿರುತ್ತಾರೆ. Good evening everyone. Lion Sapna Suresh, a dynamic, diligent, energetic, humble, inspiring, hardworking and a great administrator who was born and brought up in Udupi. She completed her schooling at St. Cecily's School, Udupi, and graduated in Purna Prajna College, Udupi. Sapna Suresh is an epitome of humbleness and hard work. She is an entrepreneur who is running a very creative Meraki boutique in Udupi. She is associated to many cultural and social organizations in this part of the world. She started her journey in Lions International in the year 1996.
Sapna Suresh is a member of Inner Wheel Club Udupi and Manipal Mahila Samaj for over 25 years. She was highly admired when she decorated the posts of District Cabinet Secretary and Treasurer, being the first Lady Lion to do so in Lions District 317C. She set a world record being the Leo coordinator by chartering 35 new Leo clubs in the year 2020-21. Considering the benchmark, the enthusiastic Lions of our district elected her as the second Vice District Governor by a thumping majority. Lion Sapna Suresh is recipient of International President Medal, International Leadership Medal, International Best President Medal, 8 International President Appreciation Certificates and many more awards. ಎಲ್ಲರಿಗೂ ಶುಭ ಸಂಜೆಯ ಶುಭಕಾಮನೆಗಳು. ಲಯನ್ಸ್ ಕ್ಲಬ್ ಹಂಗಳೂರಿನ ಅಧ್ಯಕ್ಷರಾದ ಲಯನ್ ರೋವನ್ ಡಿಕೋಸ್ಟರ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಲಯನ್ಸ್ ಕ್ಲಬ್ ಹಂಗಳೂರಿನ ಸರ್ವ ಸದಸ್ಯರೇ, ಮುದ್ದು ಮಕ್ಕಳೇ ಹಾಗೂ ಆಹ್ವಾನಿತರೇ, ಇವತ್ತು ಲಯನ್ಸ್ ಕ್ಲಬ್ ಹಂಗಳೂರು ಕಾರ್ತಿಕ ಮಾಸವನ್ನು ನಾವು ಆಚರಿಸ್ತಾ ಇದ್ದೇವೆ. ಕಾರ್ತಿಕ ಮಾಸ ಒಂದು ತಿಂಗಳಲ್ಲಿ ನಾವು ಯಾವಾಗಲೂ ಬೇಕಾದರೂ ದೀಪಾವಳಿ ಯಾವಾಗ ಪ್ರಾರಂಭವಾಯಿತು ಅಂದಿನಿಂದ ಕಾರ್ತಿಕ ಮಾಸದ ಕೊನೆ ತನಕ ದೀಪಾವಳಿ ಅನ್ನು ನಾವು ಆಚರಿಸ್ತೇವೆ. ದೀಪಾವಳಿ ಏನೆಂದರೆ ದೀಪಗಳ ಸಾಲು. ಹಾಗಾಗಿ ಆ ದೀಪಾವಳಿ ಹಬ್ಬವನ್ನು ನಾವು ವರ್ಷದಲ್ಲಿ ಆಚರಿಸ್ತೇವೆ. ನಾವು ನಮ್ಮ ಮನೆಯಲ್ಲಿ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಆಚರಿಸಿದೆವು. ಇವತ್ತು ಲಯನ್ಸ್ ಕ್ಲಬ್ ಹಂಗಳೂರು ನಾವು ಲಯನ್ಸ್ ಕ್ಲಬ್ ಹಂಗಳೂರಿನ ಸದಸ್ಯರೆಲ್ಲ ಸೇರಿ ಒಂದು ಕುಟುಂಬದವರ ಹಾಗೆ ಒಟ್ಟಾಗಿ ಯಾಕೆ ನಾವು ದೀಪಾವಳಿಯನ್ನು ಆಚರಿಸಬಾರ್ದು ಎಂಬ ನಿಟ್ಟಿನಲ್ಲಿ ಇವತ್ತು ಅತಿ ಸಂಭ್ರಮದಿಂದ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಆ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನನ್ನು ಸಭೆಗೆ ಪರಿಚಯಿಸಿದಂಥ ರಜನಿ ಮೇಡಮ್, ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದೀಪ ಏನು ವಿಜಯದ ಸಂಕೇತ, ಆ ನಿಟ್ಟಿನಲ್ಲಿ ಒಂದು ದೀಪವನ್ನು ಬೆಳಗಿಸಿ ದೀಪಾವಳಿಯನ್ನು ಎಲ್ಲ ನಮ್ಮ ಮನೆಯವರು ಸಂಭ್ರಮದಿಂದ ಆಚರಿಸುವಂಥ ಒಂದು ಸಂದರ್ಭ. ಆ ನಿಟ್ಟಿನಲ್ಲಿ ಇವತ್ತು ನೀವು ಕೂಡ ನಾವು ಲಯನ್ಸ್ ಕುಟುಂಬದ ಅವರು ಎಲ್ಲ ಸದಸ್ಯರು ಯಾಕೆ ಒಟ್ಟಾಗಿ ದೀಪಾವಳಿಯನ್ನು ಒಂದು ಸಂಭ್ರಮದಿಂದ ಆಚರಿಸಬೇಕೆಂಬ ನಿಟ್ಟಿನಲ್ಲಿ ಲಯನ್ಸ್ ಸಂಸ್ಥೆ ನಮ್ಮದು ಸೇವಾ ಸಂಸ್ಥೆ ಇರ್ಬೋದು, ಸೇವೆಯ ಜೊತೆಗೆ ನಮಗೆ ಸಂಭ್ರಮದ ಆಚರಣೆಗಳು ಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಜಿಲ್ಲೆಯಲ್ಲಿ ಕೂಡ ಎಲ್ಲ ಹಬ್ಬಗಳನ್ನು, ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಈದ್ ಇರ್ಬೋದು, ಪ್ರತಿಯೊಂದು ಹಬ್ಬಗಳನ್ನು ನಾವು ಸಂಭ್ರಮದಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬಹಳ ಒಂದು ಹಬ್ಬದ ವಾತಾವರಣ. ನಾನು ಬರುವಾಗಲೇ ಇಲ್ಲಿ ನರ್ಸಿಂಗ್ ಕಾಲೇಜಿನ ಮಕ್ಕಳು ಬಹಳ ಉತ್ತಮವಾಗಿ ಒಂದು ಈ ಹೂವಿನ ಮುಖಾಂತರ ರಂಗೋಲಿಯನ್ನು ಬರಿತಾ ಇದ್ದರು. ಅತ್ಯುತ್ತಮವಾದ ಒಂದು ರಂಗೋಲಿ. ಅದೇ ರೀತಿ ದೀಪವನ್ನು ಬೆಳಗಿಸುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಬಹಳ ಉತ್ತಮವಾಗಿ ಈ ದೀಪಾವಳಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಲಯನ್ಸ್ ಕ್ಲಬ್ಬಿನ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಲಯನ್ಸಿನ ಬಗ್ಗೆ ಹೇಳುವುದಾದರೆ ಈ ವರ್ಷದ ಏನು ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಮೇಕ್ ಯುವರ್ ಮಾರ್ಕ್ ಎಂಬ ಒಂದು ಥೀಮಿನೊಂದಿಗೆ ಈ ವರ್ಷವನ್ನು ಪ್ರಾರಂಭಿಸಿದ್ದಾರೆ. ಯಾವ ರೀತಿ ನಾವು ನಮ್ಮ ಗುರುತುಗಳನ್ನು, ನಮ್ಮ ಸಂಸ್ಥೆಯ ಗುರುತುಗಳನ್ನು ನಮ್ಮ ಸಮುದಾಯದ ಜನರಲ್ಲಿ ಉಳಿಸ್ಕೊಳ್ಬೇಕು ಎಂಬ ಮಾತುಗಳನ್ನು ಹೇಳ್ತಾರೆ. ಲಯನಿಸಮ್ ಬೆಳಿಬೇಕಾದ್ರೆ ನಾವು ಏನು ಮಾಡಬೇಕು? ನಾವು ಸುಮ್ಮನೆ ಕೂತಲ್ಲಿ ನಿಂತು ನಮ್ಮ ಸಂಸ್ಥೆ 1917ರಲ್ಲಿ ಸ್ಥಾಪನೆಯಾಯಿತು, 15 ಲಕ್ಷಕ್ಕೂ ಮಿಕ್ಕಿ ಸದಸ್ಯರು ನಮ್ಮ ಸಂಸ್ಥೆಯಲ್ಲಿದ್ದಾರೆ, ಆ ರೀತಿ ಹೇಳಿದರೆ ನಮ್ಮ ಸಂಸ್ಥೆಯನ್ನು ನಮಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ನಮ್ಮ ಲಯನ್ಸ್ ಸಂಸ್ಥೆಯನ್ನು ಮಾರ್ಕೆಟಿಂಗ್ ಮಾಡಬೇಕು. ಯಾವ ರೀತಿ ನೀವು ಮಾರ್ಕೆಟಿಂಗ್ ಮಾಡಬೇಕು? ಹೆಚ್ಚು ಹೊಸ ಸದಸ್ಯರನ್ನು ಸಂಸ್ಥೆಗೆ ಸೇರಿಸಿಕೊಳ್ಳಿ ಅಂತ ಹೇಳ್ತಾರೆ. ಲಯನ್ಸ್ ಸಂಸ್ಥೆ ಬೆಳಿಬೇಕಂದ್ರೆ ನಾವು ಕೂತಲ್ಲಿದ್ದರೆ ಲಯನ್ಸ್ ಸಂಸ್ಥೆ ಬೆಳೆಯುವುದಿಲ್ಲ. ಹೆಚ್ಚು ಹೊಸ ಸದಸ್ಯರು ನಮ್ಮ ಸಂಸ್ಥೆಗೆ ಬರಬೇಕಂತ ಆ ನಿಟ್ಟಿನಲ್ಲಿ ಈ ವರ್ಷ ಲಯನ್ಸ್ ಕ್ಲಬ್ ಹಂಗಳೂರು 14 ಜನ ಹೊಸ ಸದಸ್ಯರನ್ನು ವರ್ಷದ ಪ್ರಾರಂಭದಲ್ಲಿ ನೀವು ಒಂದು ನಿಮ್ಮ ಕ್ಲಬ್ಬಿಗೆ ಸೇರಿಸ್ಕೊಂಡಿದ್ದೀರಿ. ಅದಕ್ಕೂ ಕೂಡ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೊಸ ಕ್ಲಬ್ಗಳನ್ನು ಸ್ಥಾಪನೆ ಮಾಡುವುದರ ಮುಖಾಂತರ ನಮ್ಮ ಸಂಸ್ಥೆಯ ಗುರುತನ್ನು ನಾವು ಉಳಿಸ್ಕೊಳ್ಬೇಕು ಎಂಬ ಮಾತನ್ನು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ 29 ಜನ ಒಂದು ಸದೃಢ ಯುವಕರ ಒಂದು ತಂಡವನ್ನು ರೂಪಿಸಿಕೊಂಡು ಒಂದು ಹೊಸ ಕ್ಲಬ್ಬನ್ನು ಕೂಡ ಜಿಲ್ಲೆಗೆ ನೀಡಿದ್ದೀರಿ. ಅದಕ್ಕೂ ಕೂಡ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ನಮಗೆಲ್ಲ ತಿಳಿದ ಹಾಗೆ ನಾವು $1,000 ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನೀಡಿದರೆ ನಮಗೆ MGF ಎಂಬ ಒಂದು ಬಿರುದು ಬರುತ್ತದೆ. ಆದರೆ ಬಹಳ
ಬಹಳಷ್ಟು ಸದಸ್ಯರಲ್ಲಿ ಯಾಕೆ ನಾವು $1,000 85,000 ರೂಪಾಯಿಗಳನ್ನು ಯಾಕೆ ನಾವು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನೀಡಬೇಕು? ಇದೊಂದು ಸೇವಾ ಸಂಸ್ಥೆ, ನಾವು ಯಾಕೆ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಶುಲ್ಕಗಳನ್ನು ನೀಡಬೇಕು ಅಂತ ಬಹಳಷ್ಟು ಜನರ ಮನದಲ್ಲಿ ಅದು ಇದೆ. ಆದ ಕಾರಣ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿಗೆ ನಾವು ಹಣವನ್ನು ನೀಡಿದರೆ ಈ ವರ್ಷದ ಪ್ರಾರಂಭದಲ್ಲಿ $10,000 ದೇಣಿಗೆಯನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ಅನುದಾನವಾಗಿ ನಮ್ಮ ಜಿಲ್ಲೆಗೆ ಬಿಡುಗಡೆಗೊಳಿಸಿತ್ತು. ನೆರೆ ಪರಿಹಾರದಿಂದ ಎಲ್ಲೆಲ್ಲಿ ನೆರೆ ಪರಿಹಾರದಿಂದ ಹಾನಿಯಾಗಿದೆ ಅಂತಹ ಪ್ರದೇಶಗಳಿಗೆ ಹೋಗಿ ಯಾರ್ಯಾರಿಗೆ ಹಾನಿಯಾಗಿದೆ ಅಂಥವರಿಗೆ ಒಂದು ಫುಡ್ ಕಿಟ್ಟನ್ನು ನೀಡುವ ಮುಖಾಂತರ ಈ ರೀತಿಯ LCF ಫೌಂಡೇಶನಿಂದ ಬಂದ ಹಣದಿಂದ ನಾವು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದರೆ ಸಮುದಾಯದ ಜನರಲ್ಲಿ ನಮ್ಮ ಸಂಸ್ಥೆಯ ಒಂದು ಹೆಸರನ್ನು ಅಥವಾ ಹೆಜ್ಜೆ ಗುರುತುಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂಬ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿಗೆ ನೀವು MJF ಆಗುವ ಮುಖಾಂತರ ಅಥವಾ ಯಾವುದೇ ರೀತಿಯ 1,000 ದೇಣಿಗೆ ಅಂದರೆ 85,000 ರೂಪಾಯಿಗಳನ್ನು ನಮಗೆ ಕೊಡಲಿಕ್ಕೆ ಕಷ್ಟ ಆದರೆ ಏನಾದರೂ ಕಿಂಚಿತ್ ದೇಣಿಗೆಯನ್ನು ನೀವು ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿಗೆ ನೀಡಿ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳ್ತಾ ಇದೆ. ಈ ವರ್ಷ ಬಹಳಷ್ಟು ಅನುದಾನಗಳು ನಮ್ಮ ಜಿಲ್ಲೆಗೆ ಬಿಡುಗಡೆಗೊಂಡಿದೆ. ಅದು ಯಾವುದೇ ಕ್ಲಬ್ಬಿಗೆ ಬರಲಿ, ಅದು ಸಂಸ್ಥೆ ನಮ್ಮದು, ನಮ್ಮ ಸಂಸ್ಥೆಯ ಮುಖಾಂತರ ನಮ್ಮ ಜಿಲ್ಲೆಗೆ ಆ ಅನುದಾನ ಬಂದಿದೆ ಅಂತ ನಮಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದು ಹೇಗೆ ಸಾಧ್ಯವಾಯಿತು? ನೀವು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿಗೆ ದೇಣಿಗೆಯನ್ನು ನೀಡಿದ ಕಾರಣ ನಾವು ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಅದೇ ದೇಣಿಗೆಯನ್ನು ಪುನಃ ನಮ್ಮ ಜಿಲ್ಲೆಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ 3 ಜನ ಲಯನ್ಸ್ ಕ್ಲಬ್ MJF ಆಗುವುದರ ಮುಖಾಂತರ ಲಯನ್ಸ್ ಕ್ಲಬ್ ಮಂಗಳೂರು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನಿಗೆ ಕೂಡ ಸಹಾಯವನ್ನು ನೀಡಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಮಕ್ಕಳು ಭಾಗವಹಿಸ್ಬೋದು. ಆ ಭಾಗವಹಿಸಿದಂತಹ ಮಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಚಿತ್ರಕ್ಕೆ ಪ್ರಥಮ ಬಹುಮಾನ ಬಂದರೆ $5,000 ಅಮೌಂಟನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ಆ ಮಗುವಿಗೆ ನೀಡ್ತದೆ. ಹಾಗೂ ಪ್ರೈಸನ್ನು ಸ್ವೀಕರಿಸಲಿಕ್ಕೆ ಒಂದು ಪೇರೆಂಟ್ ಹಾಗೂ ಒಂದು ಶಿಕ್ಷಕರಿಗೆ ನಮ್ಮ ಅಮೇರಿಕಾದ ಚಿಕಾಗೋಕ್ಕೆ ಅಥವಾ ಮುಂದಿನ ಕನ್ವೆನ್ಷನಿಗೆ ಹೋಗುವ ಫ್ರೀ ಟಿಕೆಟನ್ನು ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆ ನೀಡ್ತಾ ಇದೆ. ಅದಲ್ಲದೆ ಯಾವುದೇ ಮಗು ಕಾನ್ಸಲೇಷನ್ ಪ್ರೈಸ್ ಬಂದರೆ ಅದಕ್ಕೆ $500 ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಕೂಡ ಬಹುಮಾನವಿದೆ. ಇಂಥ ಕಾರ್ಯಕ್ರಮಗಳನ್ನು ಪೀಸ್ ಪೋಸ್ಟರ್ಗಳಿರ್ಬೋದು, ಕ್ವೆಸ್ಟ್ ಕಾರ್ಯಕ್ರಮಗಳಿರೋ ಅಥವಾ ಯಾವುದೇ ಸೇವಾ ಕಾರ್ಯಕ್ರಮಗಳನ್ನು ಹೆಚ್ಚು ನಾವು ಮಾಡಬೇಕು. ಲಯನ್ಸಿನ ಇಮೇಜನ್ನು ಹೆಚ್ಚಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ನಮ್ಮ ಲಯನ್ಸ್ ಮುಂದಿನ ಹಂತದಲ್ಲಿ ನಮ್ಮ ಸಂಸ್ಥೆ ಪ್ರಗತಿಪಥವಾಗಿ ಬೆಳೀಲಿಕ್ಕೆ ಕಾರಣವಾಗ್ತದೆ ಎಂಬ ಒಂದು ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ನನಗೆ ತಿಳಿದ ಹಾಗೆ ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ನಿಮ್ಮ ಸಮುದಾಯದ ಜನರಿಗೆ ಬೇಕಾಗುವ ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ಇನ್ನು ಮುಂದಿನ ಹಂತದಲ್ಲಿ ಕೂಡ ನಿಮ್ಮ ಕ್ಲಬ್ಬಿನ ವತಿಯಿಂದ ಇನ್ನೂ ಹೆಚ್ಚಿನ ಸೇವೆಯ ಮಹಾಪೂರ ಹರಿಯಲಿ ಅಂತ ಆಶಿಸ್ತಾ ಇದ್ದೇನೆ. ಇವತ್ತು ಒಂದು ಪೇಷಂಟ್ ಇದ್ದರು, ಶುಗರ್ ಪೇಷಂಟ್. ಅವರ ಮನೆಗೆ ನನ್ನನ್ನು ಕರ್ಕೊಂಡು ಹೋದರು. ಅವರಿಗೆ ಕೃತಕ ಕಾಲನ್ನು ನೀಡಲಿಕ್ಕೋಸ್ಕರ ಪೇಷಂಟ್ ಹತ್ರ ಕೇಳುವಾಗ ಶುಗರ್ ಎಷ್ಟು ಅಂತ ಕೇಳಿದರೆ 800 ಅಂತ ಹೇಳಿದರು. ಅದು ಕೇಳಿಯೇ ಶಾಕ್ ಆಯಿತು. ಇದು ಯಾಕಂದರೆ ಒಂದು ಕಾಲು ಪೂರ್ಣ ಹೋಗಿದೆ, ಇನ್ನೊಂದು ಕಾಲು ಅದು ಹೆಚ್ಚು ದಿನ ಬಾಳಿಕೆ ಬರುವ ಹಾಗೆ ಕಾಣ್ತಾ ಇಲ್ಲ. ಅದು ಇನ್ನು ಮುಂದಿನ ಹಂತದಲ್ಲಿ ಆ ಕಾಲನ್ನು ಕೂಡ ಅವರು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಅವರಿಗೆ ಒಂದು ಕೃತಕ ಕಾಲನ್ನು ಅವರು ಲಯನ್ಸ್ ಕ್ಲಬ್ ಮಂಗಳೂರು ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ನೀವು ನೀಡಿದ್ರಿ. ಆದರೆ ಅಲ್ಲಿ ಅವರೊಂದು ವಿನಂತಿಯನ್ನಿಟ್ಟರು, ನನಗೊಂದು ವೀಲ್ ಚೇರ್ ಉಂಟು, ಅವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಅದು ವೀಲ್ ಚೇರ್ ನನ್ನ ಅಪ್ಪಂದು, ಅದು ನನಗೀಗ ಅದರಲ್ಲಿ ಕಷ್ಟ ಆಗ್ತಾ ಉಂಟು ಅಂತ. ಸೊ ಅವ್ರು ಹೇಳಿದರು, ಒಂದು 6,000ಕ್ಕೆ ನನಗೆ ವೀಲ್ ಚೇರ್ ಸಿಗ್ತದೆ, ನನಗೊಂದು ವೀಲ್ ಚೇರ್ ಕೊಡಿಸಿ ಅಂತ. ಸೊ ನಾನು ಆ ಕಾರ್ಯಕ್ರಮದಲ್ಲಿ ಇದ್ದೆ. ಆ ವೀಲ್ ಚೇರಿನ ಹಣವನ್ನು ನಾನು ಲಯನ್ಸ್ ಕ್ಲಬ್ ಮಂಗಳೂರಿಗೆ ನನ್ನ ಪರವಾಗಿ ನೀಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತೇನೆ. ಮುಂದೆ ನಾನು ಅಧ್ಯಕ್ಷರಿಗೆ ಅದನ್ನು ನೀಡ್ತಿದ್ದೇನೆ. ಹಾಗಾಗಿ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳು ನಿಮ್ಮಲ್ಲಿ ನಡೆಯಲಿ. ಲಯನ್ಸ್ ಕ್ಲಬ್ ಮಂಗಳೂರು ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ಲಬ್ ಆಗಿ ಇನ್ನೂ ಉತ್ತುಂಗಕ್ಕೆ ಇರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಮಾತುಗಳನ್ನು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತೆ ನಿನ್ನೆ ಮತ್ತು ಇವತ್ತು ಸಾಧಾರಣ ಲಯನ್ಸ್ ಕ್ಲಬ್ಬಿನ ಮಂಗಳೂರಿನ ಸದಸ್ಯರು DLLI ಕಾರ್ಯಕ್ರಮದಲ್ಲಿ ಕೂಡ ಕೋಟೇಶ್ವರದಲ್ಲಿ ಭಾಗವಹಿಸಿದರು. ಅದನ್ನು ಪೂರೈಸಿ ಸಂಜೆ ಲಯನ್ಸ್ ಕ್ಲಬ್ಬಿನ ರೆಗ್ಯುಲರ್ ಮೀಟಿಂಗ್ ಇರ್ಬೋದು ಹಾಗೂ ದೀಪಾವಳಿ ಸಂಭ್ರಮಾಚರಣೆಯಲ್ಲಿ ಕೂಡ ನೀವು ತೊಡಗಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳು ನಡೆಯಲಿ. ಯಾವ ರೀತಿ ಲಯನ್ಸ್ ಕ್ಲಬ್ ಮಂಗಳೂರು ಇಷ್ಟು ವರ್ಷದಿಂದ ನೀವು ಎಲ್ಲ ಜಿಲ್ಲಾ ಗವರ್ನರಿಗೆ ಸಹಕಾರ ನೀಡಿದ್ದೀರಿ, ಅದೇ ರೀತಿಯಲ್ಲಿ ಮುಂದಿನ ವರ್ಷದಲ್ಲಿ ನಾನು ಜಿಲ್ಲಾ ಗವರ್ನರ್ ಆಗಿ ಬರುವಾಗ ಇದೇ ರೀತಿಯ ಸಹಕಾರ, ನಿಮ್ಮ ಸ್ನೇಹ ಸಂಬಂಧ ಇದೇ ರೀತಿ ಇರಲಿ ಅಂತ ಆಶಿಸುತ್ತಾ ಅವಕಾಶಕ್ಕೆ ವಂದಿಸಿಕೊಳ್ತಾ ಇದ್ದೇನೆ. ಲಾಂಗ್ ಲಿವ್ ಲಯನಿಸಮ್. ಈಗ ಹೊಸ ಸದಸ್ಯರಿಗೆ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಹಾಗೂ ಅವರ ಸ್ಪಾನ್ಸರ್ಗಳಿಗೆ ಸರ್ಟಿಫಿಕೇಟ್ ಅನ್ನು ನೀಡುವ ಸಮಯ. ಇದನ್ನು ಲಯನ್ ಸ್ವಪ್ನ ಸುರೇಶ್ ಅವರು ನಡೆಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ.
ಹಂಗ್ಳೂರು ಕ್ಲಬ್ಬಿನ ಅಧ್ಯಕ್ಷರಾದ ರೋಹನ್ ಡಿ ಕೋಸ್ಟರ್ ಅವರೇ, ಫಸ್ಟ್ ವಿಜಿ ಸ್ವಪ್ನ ಸುರೇಶ್ ಅವರೇ, ಝೋನ್ ಚೇರ್ ಭಾಗ್ಯ ಶೆಟ್ಟರ್ ಅವರೇ, ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಹಾಗೂ ಮೂವರೆಲ್ಲ ಲಯನ್ಸ್ ಬಂಧುಗಳೇ, ಇವತ್ತಿನ ಹಂಗ್ಳೂರು ಕ್ಲಬ್ಬಿಗೆ ಒಂದು ಗುಡ್ ನ್ಯೂಸ್, ನಂಬರ್ 1 ಬಂದಿದ್ದಾರಂತ. ಯಾರು ಹೇಳಿದರು ನಂಬರ್ 1 ಬಂದರೆ ಎಂಡರಿಗೆ ಬರಬೇಕಲ್ಲ ಅಂದೇಳಿ. 100% ನಂಬರ್ 1 ಎಂಡರಿಗೆ ಬರ್ತೀರಿ. ನಿಮ್ಮ ಅವಾರ್ಡ್ ನೈಟ್ ದಿವಸ ನೀವು ಮೆರವಣಿಗೆಯಲ್ಲಿ ಬರ್ಬೋದು, ಅಷ್ಟು ಧೈರ್ಯ ಇದೆ. ನಾನು ಕಂಡ ಪ್ರಕಾರ ನಾನೊಬ್ಬ ಅಂಬಾಸಡರ್ ಆಗಿ ಕೆಲವು ಕಡೆ ತಿರುಗಿದ್ದೇನೆ. ಇಷ್ಟು ಕಾರ್ಯಕ್ರಮ ನಮ್ಮ ಕ್ಲಬ್ಬಲ್ಲಿ ಯಾರೂ ಮಾಡಿಲ್ಲ. ನಮ್ಮ ಕ್ಲಬ್ ಸೇರಿ ನಾನು ನೋಡಿದ ಪ್ರಕಾರ ಇಷ್ಟು ಕಾರ್ಯಕ್ರಮ ಮಾಡಿದ್ದೆಲ್ಲೂ ಇಲ್ಲ. ಇವತ್ತಿದೆ ಒಂಥರ ಉದ್ಭವ ರೀತಿ ಆಗಿದೆ ಹಂಗ್ಳೂರು ಕ್ಲಬ್. ಇದನ್ನು ನಡೆಸ್ಕೊಂಡು ಹೋಗೋದು ಭಾಳ ಕಷ್ಟಕರ. ಆದರೆ ಇವರ ಟೀಮ್ ಒಳ್ಳೆ ರೀತಿ ಕೆಲಸ ಮಾಡಿದೆ. ಹಾಗೆ ದೀಪಾವಳಿ ನೀವು ನಮ್ಮ ಡಿಸ್ಟ್ರಿಕ್ಟ್ ಬರೆದು ಉಳಿಸಿದ್ದೀರಿ. ಇವತ್ತು ಡಿಸ್ಟ್ರಿಕ್ಟಲ್ಲಿ ದೀಪಾವಳಿ ಮಾಡಲಿಲ್ಲ, ಆ ದೀಪಾವಳಿ ನೀವು ಹಂಗ್ಳೂರು ಕ್ಲಬ್ ಮಾಡಿದ್ದೀರಿ. ಆದ್ದರಿಂದ ನಿಮಗೊಂದು ಅದಕ್ಕೊಂದು ನಮ್ಮ ಫಸ್ಟ್ ವಿಡಿಜಿ ಇಲ್ಲೇ ಇದ್ದಾರೆ, ಅದಕ್ಕೊಂದು ಮಾರ್ಕ್ ಕೊಡೋಕ್ಕೆ ಹೇಳಬೇಕು. ಡಿಸ್ಟ್ರಿಕ್ಟಿಂದ ದೀಪಾವಳಿ ಮಾಡಲಿಲ್ಲ. ಮತ್ತು ನಮ್ಮ ಹಂಗ್ಳೂರು ನಮ್ಮ ಫಸ್ಟ್ ವಿಡಿಜಿ ಬಗ್ಗೆ ಒಂದು ಮಾತಾಡ್ತೇನೆ. ಈ ವರ್ಷ 1.5 ಗವರ್ನರ್, 1 ಗವರ್ನರ್ ಹನೀಫ್, ಅರ್ಧ ಗವರ್ನರ್ ಸ್ವಪ್ನ. ಹನೀಫ್ ಅರ್ಧ, ಆದ್ದರಿಂದ ಒಟ್ಟು 1.5 ಸ್ವಪ್ನ, ಅರ್ಧ ಹನೀಫ್, 1.5 ಗವರ್ನರ್. ಈ ಆಫೀಸಲ್ಲಿ ಏನೇ ಒಂದು ಕಾರ್ಯಕ್ರಮ ಕೇಳಲಿಕ್ಕೆ ಏನೋ ಒಂದು ಬೇಕಾದರೆ ಸ್ವಪ್ನ ಸುರೇಶೇ ಕೇಳಬೇಕು. ಸ್ವಪ್ನ ಸುರೇಶ್ ಇಲ್ಲ, ಈಗ 4 ದಿನ ಹೊರಟಿದ್ದಾರೆ ಕಲ್ಕತ್ತಾಗೆ. ಇನ್ನು 4 ದಿನ ಯಾರು ಅವರು ಜಿಲ್ಲಾ ಆಫೀಸ್ಗೆ ಹೋಗಬೇಡಿ, ಅಲ್ಲಿ ನಿಮ್ಗೆ ರಿಪೋರ್ಟ್ ಏನೂ ಸಿಗುವುದಿಲ್ಲ. ಅವ್ರು ಬಂದ ಮೇಲೆ ಕೇಳಿ ಅವ್ರ. ಹಾಗೆ ಇವತ್ತು ನಿಮ್ಮ ಕಾರ್ಯಕ್ರಮನ ಎಂಡರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆ ಮೇಲೆ ಗಣ್ಯರೇ, ಮುಂಭಾಗದಲ್ಲಿರೋ ಲಯನ್ ಸದಸ್ಯರೇ ಮತ್ತು ಆಗಮಿಸಿದ ಮಕ್ಕಳೇ ಮತ್ತು ಆಮಂತ್ರಿತರೇ, ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳಲ್ಲಿ ತಯಾರಾಗಿದ್ದಾರೆ. ಭಾಳ ಹೊತ್ತಾಯಿತು ಬಣ್ಣ ಹಾಕಿ, ಆದ್ದರಿಂದ ಹೆಚ್ಚು ಮಾತಾಡೋದಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರನ್ನು ನಾವು ಹೊಗಳಿದ್ರೋದಕ್ಕೆ ಹೆಚ್ಚು ಅದನ್ನ ಅರ್ಥ ಇಲ್ಲ. ಆದರೂ ಕೂಡ 2 ಮಾತು ಹೇಳಬೇಕಾಗ್ತದೆ. ಅವರು ಮಾಡಿದಂಥ ಕಾರ್ಯಕ್ರಮ ನಿಜವಾಗಿ ಅದನ್ನು ಅಸ್ಮರಣೀಯ ಅಥವಾ ನೆನಪು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹತ್ ಕಾರ್ಯಗಳನ್ನು ಮಾಡ್ತಾ ಬಂದ್ದಾರೆ. ಇನ್ನು ಮುಂದೆ ಮಾಡುವಂಥ ಕಾರ್ಯಗಳು ಇದು ನಾನು ಹಿಂದೆ ಕೂಡ ಹೇಳಿದ್ದೀನಿ, ಇದು ಪ್ರಾರಂಭ ಅಷ್ಟೇ, ಪೀಠಿಕೆ ಅಷ್ಟೇ. ಈಗ ಮುಂದಿನ ಅದೆಷ್ಟೋ ಚಟುವಟಿಕೆಗಳು ಬಾಕಿ ಇದೆ. ಅದನ್ನು ಮಾಡ್ತಾ ಹೋದರೆ ಅರುಣ್ ಕುಮಾರ್ ಹೇಳಿದ ಹಾಗೆ ನಾವು ಒಂದು ಪ್ರಥಮ ಸ್ಥಾನವನ್ನು ಉಳಿಸ್ಕೊಂಡು ಖಂಡಿತ ಹೋಗ್ತೇವೆ ಅಂತ ಅರುಣ್ ಕುಮಾರ್ ಹೆಗ್ಡೇರಿ ನಾನು ಖಂಡಿತ ಭರವಸೆ ಕೊಡ್ತಿದ್ದೇನೆ. ಯಾಕಂದರೆ ಅವ್ರ ಬೆಂಬಲ ನಮಗಿದೆ. ಇಷ್ಟು ಹೇಳಿ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ, ಸಮಯ ಮೀರ್ತಾ ಬಂದಿದ್ದೇನೆ. ಮತ್ತೊಮ್ಮೆ ಅವರಿಗೆ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಮನಸ್ಸು ಬರಲಿ. ಮನಸ್ಸು ಈಗಾಗಲೇ ಬಂದಿದೆ, ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡುವಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಲಯನಿಸಮ್ ಬೆಳಗಲಿ. ಹಾಗೆಯೇ ಹಿಂದಿನ ಹೋಸ್ಟ್ಗಳಾದ ಲಯನ್ ಫಿಲಿಪ್ ಡಿಕೋಸ್ಟಾ, ಲಯನ್ ಸಿದ್ದರಾಮ ಶೆಟ್ಟಿ, ಲಯನ್ ಶುಬೋಧ್ ಹೆಗಡೆ, ಲಯನ್ PJ ಪೌಲ್ ತಾವು ಕೂಡ ಮುಂದೆ ಬಂದು ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸುವುದು. ಈ ತಿಂಗಳು ಹುಟ್ಟುಹಬ್ಬವನ್ನು ಆಚರಿಸಿದಲ್ಲಿ, ಹೆಸರನ್ನು ಬಿಟ್ಟು ಹೋದಲ್ಲಿ ತಾವು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸುವುದು. ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ನಮ್ಮ ಅಧ್ಯಕ್ಷರು ಶ್ರೀಯುತ ರೋಹನ್ ಡಿಕೋಸ್ಟ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇದ್ದು ನಮ್ಮ ಕ್ಲಬ್ಬಿಗೆ ಶುಭ ಹಾರೈಸಿದಂಥ ಲಯನ್ ಸ್ವಪ್ನ ಸುರೇಶ್ ಫಸ್ಟ್ ವಿಡಿಜಿ, ತಮಗೂ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇರುವ ಲಯನ್ ಡಿಸ್ಟ್ರಿಕ್ಟ್ ಅಂಬಾಸಡರ್ ಲಯನ್ ಅರುಣ್ ಕುಮಾರ್ ಹೆಗಡೆ, ತಮಗೂ ಸರ್ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಡಿಸ್ಟ್ರಿಕ್ಟ್ ಚೀಫ್ ಕಲ್ಚರಲ್ ಕೋಆರ್ಡಿನೇಟರ್ ಲಯನ್ ರಜತ್ ಕುಮಾರ್ ಹೆಗಡೆ, ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ
ನಮ್ಮವರೇ ಆದ ZC ಲಯನ್ H ಬಾಲಕೃಷ್ಣ ಶೆಟ್ಟಿ ಸರ್, ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಲಯನ್ಸ್ ಕ್ಲಬ್ ಮಂಗಳೂರಿನ ವೇದಿಕೆ ಮೇಲಿರುವ ಲಯನ್ಸ್ ಕ್ಲಬ್ ಮಂಗಳೂರಿನ ಸೆಕ್ರೆಟರಿ ಲಯನ್ ಮ್ಯಾಥ್ಯೂ ಜೋಸೆಫ್, ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಸೇರಿರುವಂಥ ಎಲ್ಲ ಲಯನ್ ಸದಸ್ಯರು ತಮ್ಮ ಕುಟುಂಬ ಸಮೇತರಾಗಿ ಬಂದಿದ್ದು, ತಮಗೂ ತಮ್ಮ ಕುಟುಂಬದವರಿಗೂ ಲಯನ್ಸ್ ಕ್ಲಬ್ ಮಂಗಳೂರಿನ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಇಂದಿನ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕೆ ECR ಕಾಲೇಜಿನ ಎಲ್ಲ ಮಕ್ಕಳು ಬಂದಿದ್ದಾರೆ. ತಮ್ಮ ಸಂಸ್ಥೆಗೂ ECR ಎಲ್ಲ ಮಕ್ಕಳಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಗ್ರೆಟರ್ ಡಿಕೋಸ್ಟ್ ಅವರ ಅಧ್ಯಕ್ಷರಿಂದ ಒಂದು ಪುಷ್ಪ ಗೌರವ ಪಡೆಯಬೇಕು ಕೇಳ್ಬೋದು. I, Lion Rowan DeCosta, President, Lions Club Hangaluru, adore the meeting for cultural facultation and fellowship and dinner. Okay. ಥ್ಯಾಂಕ್ ಯು. ಹಾಗೆ ಜೋರಾದ ಚಪ್ಪಾಳೆಯೊಂದಿಗೆ ಕರೆಯೋದು ಹೇಗೆ ಕೃಷಿ ಕುಟುಂಬದವ್ರು ಅಂತ ಹೇಳಿದ್ರೆ ನಮ್ಮ ಸುಂದರ್ ಶೆಟ್ಟಿ ಗೊತ್ತುಂಟು. ಹೊನಿತ್ತಲ್ಲ ಹೊಲಿ ಕೊಟ್ಟರು, ಬಲಿ ತಗೊಂಡ್ರು, ಬಲೀಂದ್ರ ದೇವ್ರು ತಾಮ್ರಾಜಿ ತಾವಂದ್ರು ಹೊಲಿಯೇ ಬಾ. ಹೊಲಿ ಕೊಟ್ಟರು, ಬಲಿ ತಗೊಂಡ್ರು, ಬಲೀಂದ್ರ ದೇವ್ರು ತಾಮ್ರಾಜಿ ತಾವೇ ಬಾ. ಹೊಲಿ ಕೊಟ್ಟರು, ಬಲಿ ತಗೊಂಡ್ರು, ಬಲೀಂದ್ರ ದೇವ್ರು ತಾಮ್ರಾಜಿ ತಾವೇ ಬಾ. ಸುಂದರ್ ಶೆಟ್ಟಿ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಮಸ್ಕಾರ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ రామయ్య ఏ వస్తావయ్యా అయ్యా హో రామయ్య ఏ వస్తావయ్యా హో రామయ్య ఏ వస్తావయ్యా అయ్యా హో రామయ్య ఏ వస్తావయ్యా హో बादल वर्षा बिजुली सावन को पानी चिसो चिसो मौसम छ तो जवानी What झुमका? What झुमका? What झुमका? प्रेम के दीप है खुशियों की बाती, मस्ती की रोशनी सबको लुभाती। प्रेम के दीप है
खुशियों की बाती, मस्ती की रोशनी सबको लुभाती। आंगन ये लगता है पूजा की थाली, गोकुल धाम की ये देखो दिवाली आई, दिवाली देखो दिवाली आई, दिवाली गोकुल धाम की ये देखो दिवाली आई, दिवाली देखो दिवाली आई, दिवाली। इस दिवाली को ऐसे मनाएंगे, घर घर गरीबों के दिए जलाएंगे। दिन और दुखियों की करते सहाय, सबका मुंह मीठा हो बांटे मिठाई। लक्ष्मी और सरस्वती देवी का पूजन हो, व्यापार धंधे तरक्की से रोशन हो। आया है सुंदर ये ज्योति का त्योहार, जगमग चमके है हर परिवार। देखो दिवाली आई, दिवाली देखो दिवाली आई, दिवाली गोकुल धाम की ये देखो दिवाली आई, दिवाली देखो दिवाली आई, दिवाली। यारों के साथ और ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾರ್ಥಿಗಳನ್ನು.
लास्य विलसिता नवनाट्य देवता नटनाङ्किता अभिनय व्रत शारुगीय चरिता स्वागताञ्जलि स्वागताञ्जलि झडन झडन नो पुराणि स्वागताञ्जलि ओ चन्द्रमुखी नीकिदे स्वागताञ्जलि పదము పదముగా హృదయ లయలుగా ప్రకృతి పురుషులే పరవశించగా ప్రణవము వినుతించిన నాట్యం నయన మధురమై నటన సదనమై ధరధరాలలో నాదభరితమై నవజీవన రసమయ లాస్యం సఖుడా సఖుడా నీపై ధ్యాస నాయద ఘోష తక తక తరిగిట తక తక సాగిన ముసల గుస 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 ಧನ್ಯವಾದಗಳು. ಇದೀಗ ತಮ್ಮ ಸುಂದರವಾದ ನೃತ್ಯದ ಮೂಲಕ ನಮ್ಮೆಲ್ಲರನ್ನ ಮನರಂಜಿಸಲು ಬರುತ್ತಿದ್ದಾರೆ ಅಶ್ವಿತಾ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾರ್ಥಿಯನ್ನು. ಶ್ರೀಕಾರದಲ್ಲಿ ಆಕಾರ ಇವನು ಓಂಕಾರದಲ್ಲಿ ಝೇಂಕಾರ ಇವನು ಶ್ರೀಕಾರದಲ್ಲಿ ಆಕಾರ ಇವನು ಶ್ರೀಕೃಷ್ಣನ ಜಪವ ಮಾಡಿದರೆ ವೈಕುಂಠವು ಸುಲಲಿತ ಗೋವಿಂದನ ಗುಣವ ಹಾಡಿದರೆ ನಾಮಾವಳಿ ಅಗಣಿತ ನಿಜ ಗೈಜ ಮಬನಿದವ ರಿಗ 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 ರಿಗಜ ನಿಜ ಗರಿಜ ಮಬನಿದವ ರಿಗ 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 ರಿಗಜ ಓಂಕಾರದಲ್ಲಿ ಝೇಂಕಾರ ಇವನು ಶ್ರೀಕಾರದಲ್ಲಿ ಆಕಾರ ಇವನು ಕೊಳಲ ನುಡಿಸಿ ಬಳಿಗೆ ಕರೆವ ಸಮ್ಮೋಹ ಗೋವಿನ ಬಳಗ ಕಿರಿಯ ಬೆರಳ ಉಗುರಿನ
ಶಿಖರಾನೆ ಎತ್ತಿದ ಹುಡುಗ ಮಹಾಮಾಯಿ ಮಾಲೀಕ ಕೃಷ್ಣ ಅಣುರೇಣು ಚಾಲಕ ಕೃಷ್ಣ ವೇದಾಂತ ರೂಪಕ ಕೃಷ್ಣ ನಿಸಗರಿ ಸನಿ ದ ಪಮ ಪನಿ ದ ಪಮ ಗರಿ ಗಮ ಗಮ ಗಮನಿ ಪಗರಿ ಓಂಕಾರದಲ್ಲಿ ಝೇಂಕಾರ ಇವನು ಶ್ರೀಕಾರದಲ್ಲಿ ಆಕಾರ ಇವನು ಸರಿ 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 ಪದನಿ ನಿಸ ನಿಸ ನಿರ ಪದ ಸಾ ರಸಿಕ ಚೆಲುವ ಒಲವ ಸುರಿವ ಸಿಹಿಯಾಗಿ ಕಾಡುತ್ತಲಿರುವ ಮಧುರ ಮನವ ಪುಳಕಗೊಳಿಸೋ ಮಾತೊಂದ ಹೇಳದೆ ಇರುವ ಬಲಿ ಬೀಸಿ ಏತಕ್ಕೂ ಸೆಳೆವ ಶಿಲೆಯಾಗಿ ಸುಮ್ಮನೆ ನಿಲ್ಲುವ ಅರಿತೋನು ರಾಧೆಯ ಮನವ ನಿಸಗರಿ ಸನಿ ದ ಪಮ ಪನಿ ದ ಪಮ ಗರಿ ಗಮ ಗಮ ಗಮನಿ ಪಗರಿ ಓಂಕಾರದಲ್ಲಿ ಝೇಂಕಾರ ಇವನು ಸಾ ಪ ಸಾ ನಿರಿ ಸನಿ ದ ಪಮ ಗಮ ದ ಪಮ ಪಮ ಗರಿ ರೇ ಮಾ ರೇ ಸಗರಿ ಸನಿ ದ ಪಮ ಪನಿ ದ ಪದ ಪಮ ಗ ಪ ಗ ಗರಿ ಗರಿ ಸರಿ ಸರಿ ಸನಿ 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 ಧನಿ ಧನಿ ದ ಪರಿ ಸರಿ ಸನಿ 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 ಧನಿ ಧನಿ ದ ಪದ ಪದ ಪಮ ಮ ಪ ದ ನಿ ಸ ಮ ಮ ಪ ಪ ದ ದ ನಿ ನಿ ಸ ಸ ಮ ಮ ಪ ಪ ದ ದ ದ ನಿ ನಿ ಸ ನಿರಿ ಸರಿ ಸದ್ದ ಸರಿ ಧನಿ ದ ಪಮ ಗಮ ದ ಪಮ ಪ ಗ ಪಮ ಗಮ ಗರಿ ಧನಿ ನಿರಿ ಸನಿ ಸ ದ ಸನಿ ಧನಿ ದ ಪಮ ಗ ಮ ದ ಪಮ ಪ ಗ ಪಮ ಗ ಮ ಗರಿ ಸನಿ ಒಂದಿಷ್ಟು ಹೊತ್ತು ತಮ್ಮೆಲ್ಲರನ್ನ ಅಗೋಚರ ಲೋಕದಲ್ಲಿ ತೇಲಿಸಿಕೊಂಡು ಬಂದೆವೆಂಬ ಹೆಮ್ಮೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ಇಡುತ್ತಿದ್ದೇನೆ. ಅವಕಾಶ ಮಾಡಿಕೊಟ್ಟಂತಹ ಲಯನ್ಸ್ ಕ್ಲಬ್ ಹಂಗ್ಳೂರು ಹಾಗೂ ಲಯನ್ ಬಾಲಕೃಷ್ಣ ಶೆಟ್ಟಿ ಹಾಗೂ ECR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ ಚೇರ್ಮನ್ ಆಗಿರುವಂತಹ ಮಧು ಟಿ ಭಾಸ್ಕರನ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಬಯಸುತ್ತಿದ್ದೇನೆ. ಥ್ಯಾಂಕ್ ಯು. Independent, flashy girl, your own cash box, box of pearls, drive you